ಪ್ರಿಯ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ತ್ಯಾಗ, ಬಲಿದಾನ ಹಾಗೂ ದಾನ ಧರ್ಮದ ಮಹತ್ವವನ್ನು ಸಾರುವ ಬಕ್ರೀದ್ ಹಬ್ಬ ಅದ್ದೂರಿಯಾಗಿ ನಡೆಯಿತು. ಇಸ್ಲಾಂ ಧರ್ಮದ ಪರಂಪರೆಯ ಪ್ರಕಾರ ಪ್ರವಾದಿ ಇಬ್ರಾಹಿಂ ಅವರು ದೇವರ ಆಜ್ಞೆಯಂತೆ ತಮ್ಮ ಪುತ್ರನನ್ನು ಬಲಿ ನೀಡಲು ಮುಂದಾದ ಸಂದರ್ಭದಲ್ಲಿ ಅಲ್ಲಾಹನ ಕೃಪೆಯಿಂದ ಪುತ್ರನ ಬದಲಾಗಿ ಕುರಿಯನ್ನು ಅರ್ಪಿಸುವಂತೆ ಸೂಚನೆ ದೊರೆತ ಹಿನ್ನೆಲೆ ಆ ಘಟನೆಯನ್ನು ಸ್ಮರಿಸಿಕೊಂಡು ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಹಬ್ಬದ ಅಂಗವಾಗಿ ಬೆಳಗಿನಿಂದಲೇ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಭ್ರಮದ ವಾತಾವರಣ ಕಂಡು ಬಂದಿತ್ತು. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿ ಬರುವ ಈದ್ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿರವರು ಈದ್ ಮಿಲಾದ್ ಹಬ್ಬಕ್ಕೆ ಎಲ್ಲಾ ಮುಸಲ್ಮಾನ್ ಬಾಂಧವರಿಗೆ ಶುಭ ಕೋರಿದರು. ವೃದ್ಧರಿಂದ ಹಿಡಿದು ಯುವಕರು ಹಾಗೂ ಚಿಕ್ಕ ಮಕ್ಕಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಈ ವೇಳೆ ಧರ್ಮಗುರುಗಳು ಬಕ್ರೀದ್ ಹಬ್ಬದ ಸಂದೇಶ ಸಾರುತ್ತಾ ದಾನ, ಧರ್ಮ, ತ್ಯಾಗ ಹಾಗೂ ಮಾನವೀಯ ಮೌಲ್ಯಗಳ ಮಹತ್ವದ ಕುರಿತು ಬೋಧನೆ ಮಾಡಿದರು. ಸಮಾಜದಲ್ಲಿ ಎಲ್ಲರೂ ಸಹೋದರ ಭಾವದಿಂದ ಬದುಕಬೇಕು ಎಂದು ಕರೆ ನೀಡಿದರು. ಬಳಿಕ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ನಮಾಜ್ ಬಳಿಕ ಸಂಪ್ರದಾಯದಂತೆ ಕುರ್ಬಾನಿ ನೆರವೇರಿಸಿ ಭೂಮಿ ಮತ್ತು ಆಕಾಶವನ್ನು ಸೃಷ್ಟಿಸಿದ ದೇವರ ಕೃಪೆಗೆ ಮುಸ್ಲಿಂ ಬಾಂಧವರು ಪಾತ್ರರಾದರು. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಶಾಂತಿ, ನೆಮ್ಮದಿ ನೆಲೆಸಲಿ ಹಾಗೂ ರೈತರ ಸಮೃದ್ಧಿಯಿಂದ ಬದುಕಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಹಬ್ಬದ ಹಿನ್ನೆಲೆಯಲ್ಲಿ ಚಳ್ಳಕೆರೆ ನಗರದ ಶಾಂತಿಯುತ ಹಾಗೂ ಭಕ್ತಿಪೂರ್ವ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಅನ್ವರ್ ಮಾಸ್ಟರ್, ಅತೀಕ್ ರೆಹಮಾನ್ ಪಾಷಾ, ಜಾಮಿಯಾ ಮಸೂದೆಯ ಅಧ್ಯಕ್ಷ ಯಕೋಬ್ ಅಲಿ, ಪತ್ರಕರ್ತ ಬಶೀರ್ ಸೇರಿದಂತೆ ಅನೇಕ ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದರು. ವರದಿ ಶಿವಚಕ್ರವರ್ತಿ ನ್ಯೂಸ್. ಬರೀ ಕಡೆ ಸರಿ ಸ್ವಲ್ಪ ಸೈಡಿ ಬೇರೆ ಸಿಗ ಆಧಾರ ಸೈಡಿ ಬೇರೆ ಹುಡುಗ ನೋಡಲ್ಲ ಬಕ್ರೀದ್ ಹಬ್ಬದ ಹಿನ್ನೆಲೆ ಏನು? ನಮ್ಮ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತ್ಯಾಗ ಬಲಿದಾನ ಮಾಡಿ ದೇವರ ದಾರಿ ಮೇಲೆ ನಡೆದಿದ್ದಾರೆ. ಅದಕ್ಕೆ ನಮಗೂ ನಮ್ಮ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದೇ ದಾರಿ ಮೇಲೆ ನಡೀರಿ, ಬಡವರಿಗೆ ದಾನ ಮಾಡಿರಿ, ಅವರು ಶಾಂತಿ ಸೌಹಾರ್ದ ಕಾಪಾಡಿ ಒಳ್ಳೆ ಹಬ್ಬ ಆಚರಿಸಿ ಅಂತ ಒಂದು ಸಂದೇಶ. ಅದೇ ಸಂದೇಶ ನಾವು ಇಲ್ಲಿ ಜನಗಳಿಗೆ ಕೊಡ್ತೀವಿ.
ಕನಸು ನೋಡ್ತಾರೆ ಅವರು. ಅವ್ರ ಕೈಯಿಂದ ಮಗುಗೆ ಇದು ಜಬ ಹಲಾಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಕರ್ಕೊಂಡು ಹೋಗ್ತಾರೆ. ಬಟ್ ದೇವರು ಅವ್ರಿಗೆ ಮೆಚ್ಚಿ ಅವ್ರ ಜಾಗದಲ್ಲಿ ಒಂದು ಸ್ವರ್ಗದಿಂದ ಒಂದು ದುಂಬ ಅಂದರೆ ಕುರಿ ಕಳಿಸ್ತಾರೆ. ಅವ್ರ ಬದಲಿಗೆ ಅದು ಅವರು ಜಬ ಮಾಡ್ತಾರೆ. ಅವತ್ತಿಂದ ಅದೇ ಕುರ್ಬಾನಿ ಅಂತ ಹೆಸರು ಬಿದ್ದು ಅಲ್ಲಿಂದ ನಡೀತಾ ಇದೆ. 5000 ವರ್ಷದಿಂದ ನಡೀತಾ ಇದೆ ಇದು ಬಲಿದಾನ. ರಾಷ್ಟ್ರ ರಾಜಕಾರಣದಲ್ಲಿ ಎಲ್ಲ ಟೋಟಲ್ ನಮ್ಮ ಎಲ್ಲ ಸಮಾಜಗಳಲ್ಲೂ ಈ ಒಂದು ಆ ಧಾರ್ಮಿಕ ಹಬ್ಬವನ್ನು ಬಕ್ರೀದ್ ಹಬ್ಬವನ್ನು ಎಲ್ಲರೂ ಮಾಡ್ತಾರೆ. ಇದಕ್ಕೆ ತ್ಯಾಗ ಬಲಿದಾನದಿಂದ ಮಾಡ್ತಕ್ಕಂಥ ಬಡವರಿಗೆ ಒಂದು ಪಾಲು, ನೆಂಟರಿಗೆ ಒಂದು ಪಾಲು, ಒಂದು ಸ್ವಂತಕ್ಕೆ ಇಟ್ಕೊಳ್ತೀವಿ. ಇದು ಒಂದು ಪದ್ಧತಿ ಹಜರತ್ ಇಬ್ರಾಹಿಂ ಖಲೀಲುಲ್ಲಾ ಅವರ ಕಡೆಯಿಂದ ಮೊದಲಿಂದ ನಡ್ಕೊಂಡ್ಬಂದಿರ್ತಕ್ಕಂಥ ಇದು ಈ ಹಬ್ಬವನ್ನು ಎಲ್ಲ ರಾಷ್ಟ್ರ ತುಂಬ ಈ ಹಬ್ಬವನ್ನು ಆಚರಿಸ್ತಿದ್ವಿ. ಈ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು. ಈ ಊರಿನ ಜನಗಳಿಗೆ, ಅದರ ಜನಗಳಿಗೆ, ಎಲ್ಲರಿಗೂ, ಈ ನಾಡಿನ ಜನಗಳಿಗೆಲ್ಲ ಒಳ್ಳೆಯದಾಗಲಿ. ಈ ನಾಡು ಚೆನ್ನಾಗಿರಲಿ, ರೈತರು ಚೆನ್ನಾಗಿರಲಿ, ಎಲ್ಲ ಸಂಕಷ್ಟದಲ್ಲಿ ಇದ್ದರೆ ಎಲ್ಲ ಜನ ಒಳ್ಳೆಯದಾಗಲಿ ಅಂತೇಳಿ, ಮಳೆ ಬೆಳೆ ಬರಲಿ, ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಈ ಊರಿಗೆ ಶಾಂತಿ ಸುವಾರ್ತೆ ಇರಲಿ. ನಾವೆಲ್ಲ ಒಂದೇ ಅಂತ ಹೇಳ್ತಾ ನನ್ನ ಮಾತನ್ನು